Good morning, students. So today we discuss a new topic: accounting cycle or process. So yesterday, we discussed the topic. So chapter number 3, recording of business transaction. So discuss ಮಾಡಿದವಲ್ಲ. So ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಅಕೌಂಟಿಂಗ್ ವೋಚರ್ ಮೀನಿಂಗ್ ಮತ್ತು ಡೆಬಿಟ್ ವೋಚರ್ದಲ್ಲಿ ಯಾವುದು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಡೆಬಿಟ್ ವೋಚರು ಮತ್ತು ಕ್ರೆಡಿಟ್ ವೋಚರ್. ಡೆಬಿಟ್ ವೋಚರ್ದು ಫಾರ್ಮೇಟ್, ಆ್ಯಂಡ್ ದೆನ್ ಕ್ರೆಡಿಟ್ ವೋಚರ್ದು ಫಾರ್ಮೇಟ್. ಕ್ಲಿಯರ್. ಈ 2 ಟಾಪಿಕ್ಸ್ನ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ಅಕೌಂಟಿಂಗ್ ಸೈಕಲ್ ಅಥವಾ ಅಕೌಂಟಿಂಗ್ ಪ್ರೋಸೆಸ್. ಕ್ಲಿಯರ್. ಸೊ ಟಾಪಿಕ್ ಡಿಸ್ಕಸ್ ಮಾಡೋಣ. ಅಕೌಂಟಿಂಗ್ ಸೈಕಲ್ ಈಸ್ ದ ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ಅಕೌಂಟಿಂಗ್ ಪ್ರೋಸೆಸ್ ವಿಚ್ ಬಿಗಿನ್ ವಿತ್ ದ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ in the books of original entry and end with the preparation of final accounts and which are repeated in the same order in each accounting period. Clear. ಅಕೌಂಟಿಂಗ್ ಸೈಕಲ್ ಅಂದರೆ ಇಷ್ಟೇ. ಅಕೌಂಟಿಂಗ್ ಸೈಕಲ್ ಅಂದರೆ ನೋಡಿ, ಇಲ್ಲಿ ಸೈಕಲ್ ಅಂತ ತೋರಿಸೋದಲ್ವಾ. ಸೈಕಲ್ ಅಂದರೆ ನಿಮ್ಗೆ ಗೊತ್ತಲ್ಲ ಎಲ್ಲರಿಗೂ. ಸೊ ಸೈಕಲಲ್ಲಿ ಚೈನ್ ಇರುತ್ತೆ ಅಂದ್ಕೊಳ್ಳಿ. ಕ್ಲಿಯರ್. ಚೈನ್ ಇರುತ್ತೆ. ಚೈನ್ ಯಾವುದೇ ಥರ ಲಿಂಕ್ ಆಗಿರುತ್ತೆ. ಸೊ ಚೈನ್ ಏನಾಗಿರುತ್ತೆ, 1 by 1. ಕ್ಲಿಯರ್. ಸೊ ಈ ಥರ ಏನಾಗಿರುತ್ತೆ, ಚೈನ್ ರೌಂಡ್ ಶೇಪಲ್ಲಿ ಕನೆಕ್ಟ್ ಆಗಿರುತ್ತೆ. ಇದು ಚೈನ್ ಅಂತೀವಲ್ವಾ. ಸೊ ಚೈನ್ ಯಾವ ರೀತಿ 1 by 1 ಇನ್ನೊಂದಕ್ಕೆ ಕನೆಕ್ಟ್ ಆಗಿರುತ್ತೋ. ಕ್ಲಿಯರ್. ಸೊ ಆ ಥರ ಅಕೌಂಟಿಂಗ್ ಪ್ರೋಸೆಸ್ ಅನ್ನೋದು ಅಥವಾ ಅಕೌಂಟಿಂಗ್ ಸೈಕಲ್ ಅನ್ನೋದು ಒಂದಕ್ಕೆ ಒಂದು ಟ್ರಾನ್ಸಾಕ್ಷನ್ ಏನಾಗುತ್ತೆ, ಸೊ ಚೈನ್ ಲಿಂಕ್ ಥರ ಜಾಯಿನ್ ಆಗಿರುತ್ತೆ ಅಂತ. ಕ್ಲಿಯರ್. ಸಪೋಸ್ ಫಾರ್ ಎಕ್ಸಾಂಪಲ್ ಚೈನಲ್ಲಿ ಒಂದು ಚೈನ್ ಏನಾದರೂ ಬ್ರೋಕನ್ ಆದರೆ, ಕ್ಲಿಯರ್, ಯಾವುದ್ರ ಎನಿ ಒಂದು ಚೈನ್ ಬ್ರೋಕನ್ ಆದರೆ ಸೊ ಏನಾಗುತ್ತೋ ಪ್ರಾಬ್ಲಮ್ ಚೈನ್ಗೆ. ಸೊ ಚೈನ್ ಕಟ್ ಆಗುತ್ತಾ, ಮತ್ತು ನಾವು ಸೈಕಲ್ನ ತುಳಿಯೋಕ್ಕಾಗುತ್ತಾ? ಹೌದಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ. ಕ್ಲಿಯರ್. ಸೊ ಏನಾದರೂ ಒಂದು ಚೈನ್ ಇಲ್ಲಿ ಲಿಂಕ್ ಬ್ರೋಕನ್ ಆದರೆ ಏನಾಗುತ್ತೆ ನಮಗೆ, ಸೊ ಅಲ್ಲೇ ಸ್ಟಾಪ್ ಆಗುತ್ತೆ ಸೈಕಲ್, ಬಿಕಾಸ್ ಅಂದರೆ ಒಂದು ಚೈನ್ ಬ್ರೋಕ್ ಆಗಿದೆ. ಕ್ಲಿಯರ್. ಅದೇ ರೀತಿ ಅಷ್ಟೇ ಅಕೌಂಟಿಂಗ್ ಸೈಕಲಲ್ಲಿ ಸೊ ಎನಿ ಒಂದು ಸ್ಟೆಪ್, ಕ್ಲಿಯರ್, ನಮಗೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರುತ್ತೆ. ಸೊ ಆ ಸ್ಟೆಪ್ಪಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ ನಿಮಗೆ ಸೊ ರಾಂಗ್ ಆಗಿರ್ಬೋದು, ಸೊ ಮಿಸ್ ಆಗಿರ್ಬೋದು, ಏನಾಗುತ್ತೆ ಓವರಾಲ್ ಪ್ರಾಬ್ಲಮ್ ಎಲ್ಲನೂ, ಓವರಾಲ್ ಅಕೌಂಟ್ ಪೀರಿಯಡ್ ಎಲ್ಲನೂ ಏನಾಗುತ್ತೆ ನಿಮಗೆ ರಾಂಗ್ ಅನ್ನೋದು ಬರುತ್ತೆ. ಕ್ಲಿಯರ್. ಅದು ಅಕೌಂಟಿಂಗ್ ಸೈಕಲ್ ಆ್ಯಂಡ್ ಅಕೌಂಟಿಂಗ್ ಪ್ರೋಸೆಸ್. ನೋಡಿ, ಅಕೌಂಟಿಂಗ್ ಸೈಕಲ್ ಈಸ್ ದ ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ಅಕೌಂಟಿಂಗ್ ಪ್ರೋಸೆಸ್ ವಿಚ್ ಆರ್ ಬಿಗಿನ್ ವಿತ್ ದ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್. ಇದು ಫಸ್ಟ್ ಸ್ಟೆಪ್. ಇದು ವಿಚ್ ಈಸ್ ಬಿಗಿನಿಂಗ್ ವಿತ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್. ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಅನ್ನೋ ಸ್ಟೆಪ್ಪಿಂದ ಏನಾಗುತ್ತೆ, ಇದು ಬಿಗಿನ್ ಆಗುತ್ತೆ. ನೆಕ್ಸ್ಟ್, ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಅದು ಫಸ್ಟ್ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಎಂಡ್ ವಿತ್ ದ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್. ಸೊ ನಾವು ಏನು ಮಾಡ್ತೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡ್ತೀವಿ, ಲಾಸ್ಟ್ ಸ್ಟೆಪ್ ಬಂದು ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್. ಕ್ಲಿಯರ್. ಫೈನಲ್ ಅಕೌಂಟ್ನ ಸ್ಟೆಪ್ಸ್ನ ತೊಗೊಂಡು ಹೋಗ್ತೀವಿ. ಕ್ಲಿಯರ್. ವಿಚ್ ಆರ್ ರಿಪೀಟೆಡ್ ಇನ್ ದ ಸೇಮ್ ಆರ್ಡರ್. ಸೊ ಒಂದ್ಸಲಿ ಕಂಪ್ಲೀಟ್ ಆದಮೇಲೆ ಈ ಸ್ಟೆಪ್ನ ಏನಾಗುತ್ತೆ, ರಿಪೀಟೆಡ್ ಆಗ್ತಾ ಇರುತ್ತೆ ಪ್ರತಿಯೊಂದು ಅಕೌಂಟಿಂಗ್ ಪೀರಿಯಡನ್ನು. ಸೊ ಅದೇನೇನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಕ್ಲಿಯರ್. ಸೊ ಮೀನಿಂಗ್ ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ನಾವು ಅಕೌಂಟಿಂಗ್ ಸೈಕಲ್ ನೆಕ್ಸ್ಟ್ ಮಾಡ್ತೀನಿ, ಸೊ ಈಸಿಯಾಗಿ ಅರ್ಥ ಆಗೋದು. ಸೊ ಅಕೌಂಟಿಂಗ್ ಸೈಕಲ್ 2 ಟೈಪ್ಸ್ ಬರುತ್ತೆ. ಒಂದು ಅಂಡರ್ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಅಂಡರ್ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ಒನ್ ಅಂಡರ್ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಕ್ಲಿಯರ್. ಅಕೌಂಟಿಂಗ್ ಸೈಕಲ್ 2 ಟೈಪ್ಸ್ ಬರುತ್ತೆ. 2 ಟೈಪ್ಸ್ ಇದೆ. ಒಂದು ಟ್ರೆಡಿಷ್ನಲ್ಲು, ಇನ್ನೊಂದು ಬಂದು ಮಾಡ್ರನ್. ಟ್ರೆಡಿಷ್ನಲ್ ಆ್ಯಂಡ್ ಮಾಡ್ರನ್. ಫಸ್ಟ್ ಟ್ರೆಡಿಷ್ನಲ್ ನೋಡೋಣ. ಸೊ ಅಂಡರ್ ಟ್ರೆಡಿಷ್ನಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಅಂಡರ್ ಟ್ರೆಡಿಷ್ನಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನೋಡಿ, ಫಸ್ಟ್ ಸ್ಟೆಪ್ ಬಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಸ್ಟೆಪ್ ಬಂದು ಜನರಲ್. ಥರ್ಡ್ ಬಂದು ಲೆಡ್ಜರ್. ಫೋರ್ತ್ ಟ್ರಯಲ್ ಬ್ಯಾಲೆನ್ಸ್. ಫಿಫ್ತ್ ಫೈನಲ್ ಅಕೌಂಟ್ಸ್. ಕ್ಲಿಯರ್. ಇದೇನಿದು ಅಕೌಂಟಿಂಗ್ ಸೈಕಲ್. ಅರ್ಥ. ಸೊ ಆಲ್ರೆಡಿ ಇದು ಏನು ನಿಮಗೆ ಆಲ್ರೆಡಿ ಇದೆಲ್ಲದರೂ ನೋಡಿದ್ದೀರಾ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಜನರಲ್, ಲೆಡ್ಜರ್, ಟ್ರಯಲ್ ಬ್ಯಾಲೆನ್ಸ್, ಫೈನಲ್ ಅಕೌಂಟ್ಸ್. ಸೊ ನಿಮಗೆ ಫಸ್ಟ್ ಸಿಲೆಬಸ್ ಕಾಪಿ ಕೊಟ್ಟಿದೆ, ನೆನಪಿದೆಯಲ್ವಾ? ಸಿಲೆಬಸ್ ಕಾಪಿ ನೋಡಿ, ಫಸ್ಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇರುತ್ತೆ, ಮತ್ತು ಜನರಲ್ ಇರುತ್ತೆ, ಮತ್ತು ಲೆಡ್ಜರ್ ಇರುತ್ತೆ, ಮತ್ತು ಟ್ರಯಲ್ ಬ್ಯಾಲೆನ್ಸ್ ಇರುತ್ತೆ, ಮತ್ತು ಫೈನಲ್ ಅಕೌಂಟ್ಸ್. ನಿಮ್ಗೆ ಚಾಪ್ಟರ್ ಅಷ್ಟೇ. ಸೊ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಅಂದರೆ ಫೈನಲ್ ಅಕೌಂಟ್ಸ್ ಅಪ್ ಟು ಫೈನಲ್ ಅಕೌಂಟ್ಸ್ವರೆಗೂ ಯಾವ್ದಾದ್ರು ಪ್ರಿಪೇರ್ ಮಾಡೋದು ಚಾಪ್ಟರ್ ವೈಸ್. ನಿಮ್ಗೆ ಇದೇ ಚಾಪ್ಟರ್ಸ್ ಎಲ್ಲ, ಇದೆಲ್ಲ ಸಪ್ರೇಟ್ ಚಾಪ್ಟರ್ಸ್ ಇವು ಅಪ್ ಟು ಫೈನಲ್ ಅಕೌಂಟ್ವರೆಗೂ. ಕ್ಲಿಯರ್. ನೋಡಿ, ಫಸ್ಟ್ ಸ್ಟೆಪ್ ಬಂದು ಅಕೌಂಟಿಂಗ್ ಸೈಕಲಲ್ಲಿ ಫಸ್ಟ್ ಸ್ಟೆಪ್ ಬಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್. ಇಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮೀನ್ಸ್ ಡೈಲಿ ಟ್ರಾನ್ಸಾಕ್ಷನ್, ಡೇ ವೈಸ್ ಡೇ. ಸೊ ನಿಮ್ಮ ಬಿಸ್ನೆಸ್ ಆರ್ಗನೈಸೇಷನಲ್ಲಿ, ಕ್ಲಿಯರ್, ನಿಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಡೈಲಿ ಏನು ನಡೆಯುತ್ತೆ, ಸೊ ಡೈಲಿ ಟ್ರಾನ್ಸಾಕ್ಷನ್. ಕ್ಲಿಯರ್. ಸೊ ಏನಾದರೂ ನಡೀಬೋದು ಡೈಲಿ ಟ್ರಾನ್ಸಾಕ್ಷನ್ಸ್. ಸೊ ಬರೋ ಕ್ಯಾಶ್ ಇನ್ ಆಗ್ಬೋದು, ಕ್ಯಾಶ್ ಔಟ್ ಆಗ್ಬೋದು, ಏನಾದರೂ ಎಕ್ಸ್ಪೆನ್ಸ್ ಮಾಡ್ಬೋದು, ಏನಾದರೂ ಸಮಥಿಂಗ್ ಪರ್ಚೇಸ್ ಮಾಡ್ಬೋದು. ಸೊ ಎನಿಥಿಂಗ್ ಏನಾದರೂ ಟ್ರಾನ್ಸಾಕ್ಷನ್ ನಡೀಲಿ. ಕ್ಲಿಯರ್. ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಡೈಲಿ ಟ್ರಾನ್ಸಾಕ್ಷನ್ನ ಫಸ್ಟ್ ರೆಕಾರ್ಡ್ ಮಾಡ್ಕೋಬೇಕು. ಕ್ಲಿಯರ್. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಜನರಲ್.
ಕ್ಲಿಯರ್. ನಿಮಗೆ ನೆಕ್ಸ್ಟ್ ಚಾಪ್ಟರ್ ಜನರಲ್ ಇದೆ, ಸೊ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ಜನರಲ್ ಅಂದರೆ ಏನು ಅಂತ. ಜನರಲ್ ಅಂದರೆ ಪೋಸ್ಟ್ ಮಾಡೋದು. ಏನು ನೀವು ಟ್ರಾನ್ಸಾಕ್ಷನ್ನ ಫೈಂಡ್ ಔಟ್ ಮಾಡಿದ್ದೀರಾ, ಟ್ರಾನ್ಸಾಕ್ಷನ್ನ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಫೈಂಡ್ ಔಟ್ ಮಾಡಿದ್ದೀರಾ, ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನು ಮಾಡಬೇಕು, ಜನರಲ್ಗೆ ಪೋಸ್ಟ್ ಮಾಡಬೇಕು ಅಂತ. ಕ್ಲಿಯರ್, ಜನರಲ್ಗೆ ಪೋಸ್ಟ್ ಮಾಡಬೇಕು. ನೆಕ್ಸ್ಟ್ ಆ ಜನರಲಿಂದ ಲೆಜ್ಜರ್ಗೆ ಪೋಸ್ಟ್ ಮಾಡಬೇಕು. ಜನರಲ್ ಆಗುತ್ತೆ, ಜನರಲ್ಗೆ ಪೋಸ್ಟ್ ಮಾಡ್ತೀರಾ. ಜನರಲ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಲೆಜ್ಜರ್. ಲೆಜ್ಜರ್ ಅಂದರೆ ಡಿವೈಡ್ ಮಾಡೋದು. ಅದೇ ಸೊ ಆಲ್ರೆಡಿ ನಿಮಗೆ ಮೀನಿಂಗ್ ಆಫ್ ಅಕೌಂಟಿಂಗಲ್ಲಿ ಹೇಳಿದ್ದೀನಿ. ಸೊ ಡಿವೈಡಿಂಗ್ ಲೆಜ್ಜರ್ ಅದೇ. ಸೊ ಲೆಜ್ಜರ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ನಿಮಗೆ ಮೀನಿಂಗ್ ಹೇಳಿದಾಗ ಲೆಜ್ಜರ್ ಅಂತ ಹೇಳಿದ್ದೀನಿ, ಜನರಲ್ ಅಂತ ಹೇಳಿದ್ದೀನಿ. ಬೇಕಾದ್ರೆ ಆ ವಿಡಿಯೋ ಒಂದ್ಸರಿ ನೋಡಿ. ಕ್ಲಿಯರ್, ಮೀನಿಂಗ್ ಆಫ್ ಅಕೌಂಟಿಂಗ್ ಅಂತ ಹೇಳಿದಾಗ ಸೊ ಜನರಲ್ಗೆ ಪೋಸ್ಟ್ ಮಾಡ್ತೀರಾ. ಜನರಲಿಂದ ಏನು ಮಾಡ್ತೀರಾ, ಲೆಜ್ಜರ್ಗೆ ಪೋಸ್ಟ್ ಮಾಡಬೇಕು. ಕ್ಲಿಯರ್, ಲೆಜ್ಜರ್ಗೆ ಪೋಸ್ಟ್ ಮಾಡ್ತಾರೆ. ಲೆಜ್ಜರಲ್ಲೇ ಡಿವೈಡ್ ಮಾಡೋದು. ಜನರಲ್ಲೆಲ್ಲ ಇಂಟ್ರೆಸ್ಟ್ ಬಂದಿರುತ್ತೆ. ಕ್ಲಿಯರ್, ಅದನ್ನು ಲೆಜ್ಜರ್ಗೆ ಡಿವೈಡ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊತೀನಿ. ಸೊ ಪರ್ಚೇಸ್ ಅಕೌಂಟ್ ಒಂದು ನಿಮಿಷ. ಸೊ ಇದನ್ನು ಒಂದು ಜನರಲ್ ಎಂಟ್ರಿ ಪಾಸ್ ಮಾಡಿದ್ದೀನಿ. ಪರ್ಚೇಸ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ಕ್ಲಿಯರ್, ಇದು ಜನರಲ್ ಎಂಟ್ರಿ. ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಜನರಲ್. ಸೊ ಇದು ಜನರಲ್ ಎಂಟ್ರಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಥರ್ಡ್ ಸ್ಟೆಪ್ ಯಾವುದು, ಲೆಜ್ಜರ್ ಪೋಸ್ಟ್ ಮಾಡಬೇಕು. ಏನು ಮಾಡಬೇಕು, ಪರ್ಚೇಸ್ ಅಕೌಂಟೇ ಸಪ್ರೇಟಾಗಿ ನೋಡಿ ಈ ಥರ ಬರುತ್ತೆ. ಪರ್ಚೇಸ್ ಅಕೌಂಟೇ ಸಪ್ರೇಟ್, ನೆಕ್ಸ್ಟು ಕ್ಯಾಶ್ ಅಕೌಂಟೇ ಸಪ್ರೇಟ್. ಕ್ಲಿಯರ್, ಪರ್ಚೇಸ್ ಅಕೌಂಟ್ಗೆ ಸಪ್ರೇಟ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ಗೆ ಸಪ್ರೇಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಈ ಥರ ಸಪ್ರೇಟಾಗಿ ಏನು ಮಾಡ್ತೀವಿ, ಅಕೌಂಟ್ನ ಸಪ್ರೇಟ್ ಮಾಡ್ತೀವಿ. ಪರ್ಚೇಸೇ ಬೇರೆ, ಕ್ಯಾಶೇ ಬೇರೆ. ಇಲ್ಲಿ ಜನರಲ್ ಆಗುತ್ತೆ. ಜನರಲ್ ಮೇಲೆ ಲೆಜ್ಜರ್ ಸಪ್ರೇಟ್ ಮಾಡ್ತೀವಿ. ಈ ಎಂಟ್ರೀಸ್ನ ಏನು ಮಾಡ್ತೀವಿ, ಸಪ್ರೇಟಾಗಿ ರೆಕಾರ್ಡ್ ಮಾಡ್ತೀವಿ. ಕ್ಲಿಯರ್, ಇದು ಲೆಜ್ಜರ್. ಸೊ ನೆಕ್ಸ್ಟ್ ಒನ್. ಸೊ ಲೆಜ್ಜರ್ ಆಯಿತು, ಜನರಲ್ ಆಯಿತು, ಲೆಜ್ಜರ್ ಆಯಿತು. ನೋಡಿ, ಜನರಲ್ಲೇ ಒಂದು ಚಾಪ್ಟರ್ ಇದೆ, ಲೆಜ್ಜರೇ ಒಂದು ಚಾಪ್ಟರ್ ಇದೆ. ಸೊ ನಿಮಗೆ ಮೀನಿಂಗ್ ತಿಳ್ಕೊಳ್ಳಿ, ಅರ್ಥ ಇದೆ ಸ್ವಲ್ಪ. ಮತ್ತು ನಿಮ್ಗೆ ಚಾಪ್ಟರ್ ಮಾಡಿದಾಗ ಈಸಿಯಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಟ್ರಯಲ್ ಬ್ಯಾಲೆನ್ಸ್. ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಜಸ್ಟ್ ನಾವು ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಟ್ರಯಲ್ ಬ್ಯಾಲೆನ್ಸ್ ವೆರಿ ಇಂಪಾರ್ಟೆಂಟ್. ಇದು ಮಾಡೋದಕ್ಕೆ ಇಲ್ಲಿ ಬ್ಯಾಲೆನ್ಸ್ನ ಈಕ್ವಲ್ ಮಾಡ್ತೀವಿ. ಕ್ಲಿಯರ್, ಡೆಬಿಟ್ ಬ್ಯಾಲೆನ್ಸ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ. ನಿಮ್ಗೆ ಹೇಳಿದಲ್ವ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ, ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್ ಅಂತ. ಸೊ ಅದನ್ನು ಈಕ್ವಲ್ ಮಾಡ್ತೀವಿ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ. ಅಡಿಯಾ? ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಫೈನಲ್ ಅಕೌಂಟ್ಸ್. ಇದು ವೆರಿ ಇಂಪಾರ್ಟೆಂಟ್. ಇದು ಫೈನಲ್ ಅಕೌಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಕೌಂಟೆನ್ಸಿಲಿ. ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ. ಸೊ ಇದು ಏನಕ್ಕೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ ಅಂದರೆ, ಸೊ ಆ್ಯಕ್ಚುಯಲ್ ಕಂಪ್ನಿ ಪರ್ಫಾರ್ಮೆನ್ಸ್ ಏನಿದೆ, ಅರ್ಥ, ಟು ನೋ ದ ಕಂಪ್ನಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಆಫ್ ದ ಅಕಾಡೆಮಿಕ್ ಇಯರ್ ಏನಾಗಿದೆ, ಆ ಇಯರಲ್ಲಿ ಏನಾಗಿದೆ, ಪ್ರಾಫಿಟ್ ಇದೆಯಾ ಆರ್ ಲಾಸ್ ಇದೆಯಾ, ಅದೇ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ಫೈನಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಇದು ಲಾಸ್ಟ್ ಫೈನಲ್ ಅಕೌಂಟ್ಸ್. ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀರಾ, ಮತ್ತು ಜನರಲ್ ಪೋಸ್ಟ್ ಮಾಡ್ತೀರಾ, ಲೆಜ್ಜರ್ ಪೋಸ್ಟ್ ಮಾಡ್ತೀರಾ, ಮತ್ತು ಟ್ರಯಲ್ ಬ್ಯಾಲೆನ್ಸ್ ಈಕ್ವಲ್ ಮಾಡ್ತೀರಾ, ಡೆಬಿಟ್ ಮತ್ತು ಕ್ರೆಡಿಟ್ನ ಲಾಸ್ಟಲ್ಲಿ ಏನು ಮಾಡ್ತೀರಾ, ಫೈನಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀರಾ. ಕ್ಲಿಯರ್, ಇದು ಅಕೌಂಟಿಂಗ್ ಸೈಕಲ್. ಅದೇ ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡೋವಾಗ ನೋಡಿ, ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡುವಾಗ 3 ಸ್ಟೆಪ್ಸಲ್ಲಿ ಮಾಡ್ತೀರಾ. 3 ಸ್ಟೆಪ್ಸ್. ಒನ್ ಟ್ರೇಡಿಂಗ್ ಅಕೌಂಟ್, ಫಸ್ಟ್ ಒನ್ ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಕ್ಲಿಯರ್, ಫಸ್ಟ್ ಫೈನಲ್ ಅಕೌಂಟ್ಸ್ 3 ಸ್ಟೆಪ್ಸಲ್ಲಿ ಮಾಡಬೇಕಾಗುತ್ತೆ. 3 ಸ್ಟೆಪ್ಸ್ ಫೈನಲ್ ಅಕೌಂಟ್ಸ್. ಫಸ್ಟ್ ಒನ್ ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಈ 3 ಸ್ಟೆಪ್ಸಲ್ಲಿ ಏನು ಮಾಡ್ತೀರಾ, ನೀವು ಫೈನಲ್ ಅಕೌಂಟ್ ಅನ್ನೋದನ್ನು ಪ್ರಿಪೇರ್ ಮಾಡ್ತೀರಾ. ಇದು ನಿಮಗೆ ಲಾಸ್ಟ್ ಚಾಪ್ಟರ್ ಇದೆ. ಕ್ಲಿಯರ್, 11 ಚಾಪ್ಟರ್, ಮೇ ಬಿ 11 or 10 ಚಾಪ್ಟರ್ ಇದೆ. ಸೊ ಅವಾಗ ನೋಡೋಣ ಫೈನಲ್ ಅಕೌಂಟ್ಸ್ ಯಾವ ಥರ ಪ್ರಿಪೇರ್ ಮಾಡೋದು. ಈ 3 ಸ್ಟೆಪ್ಸ್ ಯೂಸ್ ಮಾಡಿಕೊಂಡು ನಿಮಗೆ ಲಾಸ್ಟಲ್ಲಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ, ಒಂದು ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀರಾ. ಸೊ ಈ 3 ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಸ್ಟೆಪ್, P&L ಸೆಕೆಂಡ್ ಸ್ಟೆಪ್, ಆ್ಯಂಡ್ ಲಾಸ್ಟ್ ಫೈನಲ್ ಸ್ಟೆಪ್ ಇಸ್ ಬ್ಯಾಲೆನ್ಸ್ ಶೀಟ್. ಅದೆಯಾ? ಸೊ 3 ಸ್ಟೆಪ್ಸಲ್ಲಿ ಏನು ಮಾಡ್ತೀರಾ, ಫೈನಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ. ಕ್ಲಿಯರ್, ಇದು ಅಕೌಂಟಿಂಗ್ ಸೈಕಲ್. ಯಾವ ಮೆಥಡ್ ಇದು, ಟ್ರೆಡಿಷನಲ್. ನೆಕ್ಸ್ಟ್ ನೋಡೋಣ, ಅಂಡರ್ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ಸೊ ಮಾಡರ್ನ್ ಸಿಸ್ಟಮ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಅಂಡರ್ ಮಾಡರ್ನ್ ಸಿಸ್ಟಮ್. ನೋಡಿ, ಟ್ರೆಡಿಷನಲ್ ಸಿಸ್ಟಮು ಮಾಡರ್ನ್ ಸಿಸ್ಟಮ್ ಬೋತ್ ಆರ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ನೋಡಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದೆ, ಅಲ್ಲೂ ಬಿಸ್ನೆಸ್ ಬಂದಿತ್ತು, ಫೈನಲ್ ಅಕೌಂಟ್, ಟ್ರಯಲ್ ಬ್ಯಾಲೆನ್ಸ್, ಲೆಡ್ಜರ್ ಎಲ್ಲ ಸೇಮ್ ಇದೆಯಲ್ಲ. ಇಲ್ಲಿ 1 ಸ್ಟೆಪ್ ಮಾತ್ರ ಡಿಫ್ರೆಂಟ್ ಆಗಿದೆ. ಅಲ್ಲಿ ನಿಮಗೆ ಜನರಲ್ ಅಂತ ಬಂದಿತ್ತು. ಕ್ಲಿಯರ್, ಇಲ್ಲಿ ಜನರಲ್ ಅಂತ ಬಂದಿತ್ತು, ಇಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಏನು ಬಂದಿದೆ, ಇಲ್ಲಿ ಸಬ್ಸಿಡಿಯರಿ ಬುಕ್ಸ್ ಅಂತ ಬರ್ತದೆ. ಸೊ ಅದೊಂದೇ ಡಿಫ್ರೆನ್ಸ್ ಅಷ್ಟೇ, ಇನ್ನೆಲ್ಲ ಸೇಮ್ ಟು ಸೇಮ್. ನಿಮ್ಗೆ ಹೇಳಿ ಜನರಲ್ ಲೆಜ್ಜರ್ಗೆ ಪೋಸ್ಟ್ ಮಾಡ್ತೀರಾ, ಬಿಫೋರ್ ಜನರಲ್ ಪೋಸ್ಟ್ ಮಾಡಬೇಕು ಅಂದಲ್ವಾ, ಜನರಲ್ಲೇ ಡಿಫ್ರೆಂಟ್ ಜನರಲ್ಸ್ ಬರುತ್ತೆ. ಸೊ ಸಬ್ಸಿಡಿಯರಿ ಬುಕ್ಸಲ್ಲಿ ಡಿಫ್ರೆಂಟ್ ಬರುತ್ತೆ. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್, ಕ್ಯಾಶ್ ಬುಕ್, ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಯಬಲ್ ಆ್ಯಂಡ್ ಜನರಲ್ ಪ್ರಾಪರ್.
ಕ್ಲಿಯರ್. ಈ ಬುಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಇದು ಸಬ್ಸಿಡಿ ಬುಕ್ಸ್ ಅಂತ ಒಂದು ಚಾಪ್ಟರ್ ಇದೆ, ಕ್ಲಿಯರ್. ಆ ಚಾಪ್ಟ್ರಲ್ಲಿ ಸೊ ಈ ಬುಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀರಾ, ಒಂದೇ ಪ್ರಾಬ್ಲಮ್ಗೆ ಇಷ್ಟು ಬುಕ್ಸ್ನ ಪ್ರಿಪೇರ್ ಮಾಡ್ತೀರಾ, ಕ್ಲಿಯರ್. ಸೊ 4 ಬುಕ್ಸ್ ಕಾಮನ್ ಆಗಿ 4 ಬುಕ್ಸ್ ಪ್ರಿಪೇರ್ ಮಾಡ್ತೀರಾ, ಪರ್ಚೇಸ್, ಸೇಲ್ಸ್, ಪರ್ಚೇಸ್ ರಿಟರ್ನ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ಸ್, ಕ್ಲಿಯರ್. ಈ ಸ್ಟೆಪ್ ಆದಮೇಲೆ ಏನು ಮಾಡ್ತೀರಾ, ಲೆಜರ್ ಪ್ರಿಪೇರ್ ಮಾಡ್ತೀರಾ. ಪರ್ಚೇಸ್ ಬುಕ್ ಮಾಡಿದ್ಮೇಲೆ ಪರ್ಚೇಸ್ ಬುಕ್ಕಿಗೆ, ಸೇಲ್ಸ್ ಬುಕ್ಕಿಗೆ ಲೆಜರ್ ಪ್ರಿಪೇರ್ ಮಾಡ್ತೀರಾ. ಆಸ್ ಇಟ್ ಇಸ್ ಸೇಮ್ ಅವಾಗಲೇ ಹೇಳಿದೆ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಫೈನಲ್ ಅಕೌಂಟ್ಸ್ ಕಂಪ್ನಿ ಪೊಸಿಷನ್ ಆಗುತ್ತೆ. ಮತ್ತೆ ನಾವು 1 ಇಯರ್ ಆಗುತ್ತಲ್ವ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಮತ್ತೆ ಲೆಜರ್, ಟ್ರಯಲ್ ಬ್ಯಾಲೆನ್ಸ್, ಫೈನಲ್ ಅಕೌಂಟ್ಸ್ ಕಂಪ್ಲೀಟ್ ಆಗುತ್ತೆ, ಕ್ಲಿಯರ್. ಸೊ ಇಲ್ಲಿ ಹೇಳ್ದೆ ಅಲ್ವ ನಿಮಗೆ, ವಿಚ್ are repeated in the same order in each accounting period. ಸೊ ಏನಾಗುತ್ತೆ, 1 ಇಯರ್ ಕಂಪ್ಲೀಟ್ ಆದಮೇಲೆ 1 ಇಯರ್ ನಿಮಗೆ ಅಕೌಂಟಿಂಗ್ ಸೈಕಲ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ, ಫೈನಲ್ ಅಕೌಂಟ್ಸ್ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. BS ಬರುತ್ತೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್, ಜನರಲ್, ಲೆಜರ್, ಟ್ರಯಲ್ ಬ್ಯಾಲೆನ್ಸ್, ಫೈನಲ್ ಅಕೌಂಟ್ಸ್, ಕ್ಲಿಯರ್. ಇದರ ಸರ್ಕಲ್ ಟೈಪಲ್ಲಿ ಏನಾಗುತ್ತೆ, ಒಂದೊಂದು ಫೈನಾನ್ಷಿಯಲ್ ಇಯರ್ಗೂ ಚೇಂಜ್ ಆಗ್ತಾ ಇರುತ್ತೆ, ಕ್ಲಿಯರ್. ಫೈನಾನ್ಷಿಯಲ್ ಇಯರ್ ಚೇಂಜ್ ಆಗ್ತಾ ಇರುತ್ತೆ, ಸರಿ, ಚೇಂಜ್ ಅಲ್ಲ, ಫೈನಾನ್ಷಿಯಲ್ ಏನಾಗುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಒಂದು ಫೈನಾನ್ಷಿಯಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಸೈಕಲ್ ಥರ ಏನಾಗುತ್ತೆ, ರೌಂಡ್ ಶೇಪಲ್ಲಿ ತಿರುಗ್ತಾನೆ ಇರುತ್ತೆ, ಕ್ಲಿಯರ್. ಇದು ಅಕೌಂಟಿಂಗ್ ಸೈಕಲ್ ಅಂಡರ್ ಟ್ರೆಡಿಷನಲ್, ಅಂಡರ್ ಮಾಡರ್ನ್, ಎರಡೂ ಒಂದೇ ಜನರಲ್ ಪ್ಲೇಸಲ್ಲಿ ಸಬ್ಸಿಡಿ ಬುಕ್ಸ್ ಅಂತ ಬರುತ್ತೆ, ಅರ್ಥ ಆಗ್ತಿದೆಯಾ. ಸೊ ಈ 2 ಟೈಪ್ಸ್ ಆಯಿತು. ನೆಕ್ಸ್ಟ್ ಅಕೌಂಟಿಂಗ್ ಈಕ್ವೇಷನ್ಸ್ ನೋಡಿ. ಅಕೌಂಟಿಂಗ್ ಈಕ್ವೇಷನ್ 3 ಈಕ್ವೇಷನ್ಸ್ ಬರುತ್ತೆ. ಫಸ್ಟ್ ಈಕ್ವೇಷನ್, ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ನೆಕ್ಸ್ಟ್, ಕ್ಯಾಪಿಟಲ್ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ನೆಕ್ಸ್ಟ್, ಲಯಬಿಲಿಟೀಸ್ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್, ಕ್ಲಿಯರ್. ಇದು ಅಕೌಂಟಿಂಗ್ ಈಕ್ವೇಷನ್ ನಾವು ಫೈಂಡ್ ಔಟ್ ಮಾಡೋದಕ್ಕೆ, ಅಸೆಟ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಕ್ಯಾಪಿಟಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ, ಲಯಬಿಲಿಟೀಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅಕೌಂಟಿಂಗ್ ಈಕ್ವೇಷನ್ನ ಯೂಸ್ ಮಾಡ್ತೀವಿ, ಕ್ಲಿಯರ್. ಇದು ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ, ಅರೆಯಾ. ಸೊ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಕೇಳ್ತಾರೆ 5 ಮಾರ್ಕ್ಸ್ಗೆ. ಇದು ತುಂಬ ಸಿಂಪಲ್, ಇದು ಕ್ಲಿಯರ್, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇದು ಫಾರ್ಮುಲಾಸ್ ಅಂದ್ಕೊಳ್ಳಿ. ಈ 3 ಫಾರ್ಮುಲಾಸನ್ನು ಬಾಯ್ಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ, ಕ್ಲಿಯರ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ, ಕ್ಲಿಯರ್. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಇದ್ರ ಮೇಲೆ, ಈ ಬೇಸಿಸ್ ಮೇಲೆ. ಸೊ ಅಕೌಂಟಿಂಗ್ ಈಕ್ವೇಷನ್ಸಲ್ಲಿ 3 ಇದೆ. ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ಕ್ಯಾಪಿಟಲ್ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್, ಕ್ಲಿಯರ್. 3 ಫಾರ್ಮುಲಾ ಸಿಂಪಲ್ ಆಗಿ ನೋಡಿ. ಅಸೆಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಪ್ಲಸ್ ಬರುತ್ತೆ, ರಿಮೈನಿಂಗ್ ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಫೈಂಡ್ ಔಟ್ ಮಾಡೋದಕ್ಕೆ ಮೈನಸ್ ಬರುತ್ತೆ. ಇಲ್ಲಿ ಬರೋದು 3 ಅಷ್ಟೇ. ಒಂದು ಅಸೆಟ್ಸ್ ಬರುತ್ತೆ, ಇನ್ನೊಂದು ಕ್ಯಾಪಿಟಲ್ ಬರುತ್ತೆ, ಇನ್ನೊಂದು ಲಯಬಿಲಿಟಿ ಬರುತ್ತೆ. 3 ಐಟಮ್ಸ್ ಮಾತ್ರ, ಅಸೆಟ್ಸ್, ಕ್ಯಾಪಿಟಲ್, ಲಯಬಿಲಿಟಿ. 3 ಎಲ್ಲ ನಿಮಗೆ 3 ಫಾರ್ಮುಲಾಸ್. ಒಂದು ಅಸೆಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ, ಇನ್ನೊಂದು ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ, ಇನ್ನೊಂದು ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ. ನೋಡಿ, ಅಸೆಟ್ ಫೈಂಡ್ ಔಟ್ ಮಾಡೋದಕ್ಕೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ, ಅರದ್ಯಾ. ಸೊ ಈ ಥರ ಪ್ಲಸ್ ಬರುತ್ತೆ, ಅಸೆಟ್ ಫೈಂಡ್ ಔಟ್ ಮಾಡೋದಕ್ಕೆ ಪ್ಲಸ್ ಬರುತ್ತೆ, ಅರ್ಥ ಆಗ್ತಿದೆಯಾ. ಅಸೆಟ್ ಫೈಂಡ್ ಔಟ್ ಮಾಡೋದಕ್ಕೆ ಪ್ಲಸ್ ಬರುತ್ತೆ, ರಿಮೈನಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ, ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಏನಾಗುತ್ತೆ, ಮೈನಸ್ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ, ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಮೈನಸ್ ಬರುತ್ತೆ. ಅಸೆಟ್ನ ಫೈಂಡ್ ಔಟ್ ಮಾಡೋದು ಮಾತ್ರ ಪ್ಲಸ್ ವ್ಯಾಲ್ಯೂ ಬರುತ್ತೆ. ಅಸೆಟ್ಸ್, ಕ್ಯಾಪಿಟಲ್, ಲಯಬಿಲಿಟಿ 3 ನಿಮಗೆ ಫಾರ್ಮುಲಾ ಇರುತ್ತೆ. ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ, ಕ್ಲಿಯರ್. ಇದು ಬಾಯ್ಟ್ ಮಾಡಿ ಅಕೌಂಟಿಂಗ್ ಈಕ್ವೇಷನ್, ಕ್ಲಿಯರ್. ಓಕೆ ಸ್ಟೂಡೆಂಟ್ಸ್, ಇವತ್ತೇನು ಮಾಡಿದ್ವಿ, ಅಕೌಂಟಿಂಗ್ ಸೈಕಲ್ ಬಗ್ಗೆ ತಿಳ್ಕೊಂಡ್ವಲ್ಲ. ಅಕೌಂಟಿಂಗ್ ಸೈಕಲ್ ಅಂಡರ್ ಟ್ರೆಡಿಷನಲ್, ಅಂಡರ್ ಮಾಡರ್ನ್ 2 ಟೈಪ್ಸ್ ನೋಡಿದ್ದೀವಿ. ಸೊ ಏನಾಗುತ್ತೆ, ಇದು ಬಿಸ್ನೆಸ್ ಸೈಕಲ್ ಥರ ಹೇಳಿದಲ್ಲ ನಿಮಗೆ, ಸೈಕಲ್ ಥರ ಚೈನ್ ಲಿಂಕ್ ಥರ ಹೋಗ್ತದೆ. ಒಂದು ಬ್ರೋಕನ್ ಆದರೂ ನಿಮಗೆ ಯಾವುದೋ ಒಂದು ಸ್ಟೆಪ್ ಅದು ರಾಂಗ್ ಆದರೆ ಅಥವಾ ಫೈನಲ್ ಅಕೌಂಟ್ಸ್ ಅನ್ನೋದು ಟ್ಯಾಲಿ ಆಗೋದಿಲ್ಲ. ಇಲ್ಲಿ ಪ್ರಾಬ್ಲಮ್ ಬರುತ್ತೆ. ಫೈನಲ್ ಅಕೌಂಟ್ಸ್ ಯಾವುದೇ ಒಂದು ಸ್ಟೆಪ್ ರಾಂಗ್ ಆಗಲಿ, ಫೈನಲ್ ಅಕೌಂಟ್ಸ್ ನಿಮ್ಗೆ ಟ್ಯಾಲಿ ಆಗೋದಿಲ್ಲ ಅಲ್ಲಿ. ಸೊ ನಮ್ಗೆ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಎರಡು ಈಕ್ವಲ್ ಬರಬೇಕು, ಅಲ್ಲಿ ಈಕ್ವಲ್ ಬರೋದಿಲ್ಲ. ಯಾಕಂದರೆ ಒಂದು ಎಲ್ಲೋ ಮಿಸ್ಟೇಕ್ ಆಗಿರುತ್ತೆ, ಕ್ಲಿಯರ್. ಅದಕ್ಕೆಲ್ಲನೂ ಕರೆಕ್ಟಾಗಿ ಮಾಡ್ಕೊಂಡು ಬರಬೇಕು, ಅವಾಗ ಫೈನಲ್ ಅಕೌಂಟ್ಸ್ ನಿಮಗೆ ಟ್ಯಾಲಿ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಇಷ್ಟು ನೋಡಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಅಕೌಂಟಿಂಗ್ ಈಕ್ವೇಷನ್ಸ್ ಮೇಲೆ ಪ್ರಾಬ್ಲಮ್ 5 ಮಾರ್ಕ್ಸ್ಗೆ ಇರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಸೊ ಸ್ಟೂಡೆಂಟ್ಸ್, ಬಾಯ್.